ಮೆಣಸಿನ್ಕಾಯಿ. ಹೌದು, ಬಾಂಬೆ ಮಿಠಾಯಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಅಂದ್ರೆ ಜರ್ಮನಿನಲ್ಲಿ ನಾವಿರೋ ಊರು ಇಂಗೋಲ್ಸ್ಟೆಡ್ ಅಲ್ಲಿ ಒಂದು ಕಲ್ಚರಲ್ ಫೆಸ್ಟ್ ನಡೀತಿದೆ. ಈ ಕಲ್ಚರಲ್ ಫೆಸ್ಟ್ ಅಲ್ಲಿ ಬರೀ ಜರ್ಮನಿ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ದೇಶಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ಭಾರತ. ಸೊ ಆ ಫೆಸ್ಟ್ ನ ನೋಡಕ್ಕೆ ಹೋಗ್ತಾ ಇದೀವಿ, ನಿಮ್ಗೂ ಕೂಡ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶುರು ಮಾಡಿದೀನಿ. ಸೊ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಲ್ಚರಲ್ ಫೆಸ್ಟಿಗೆ ಬಂದಿರೋರ್ದು ಕಾರ್ಗಳು. ಎಷ್ಟಿದೆ ನೋಡಿ. ಅಷ್ಟೇ ಅಲ್ಲ, ಇವಾಗ ನಾವು ನಿಂತಿರೋ ಅಂಡರ್ ಗ್ರೌಂಡ್ ಕೂಡ ಕಾರ್ ಪಾರ್ಕಿಂಗ್. ಅಲ್ಲಿ ತುಂಬಿ ಇಲ್ಲಿ ಬಂದಿರೋ ಕಾರ್ಗಳಿದು. ಸಿಗ್ನಲ್ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಫೆಸ್ಟ್ ಇಲ್ಲಿ ನಡೀತಾ ಇದೆ ಅಂತ. ಇವಾಗ ನಾವು ಈ ರೋಡ್ ಕ್ರಾಸ್ ಮಾಡ್ಬೇಕು. ಆ ಬ್ರಿಡ್ಜ್ ಕಾಣಿಸ್ತಿದ್ಯಾ ನಿಮ್ಗೆ? ನೋಡಿ ಎಷ್ಟು ಜನ ಹೋಗ್ತಾ ಇದಾರೆ ಅಂತ. ನಾನು ಹಿಂದೆ ಮುಂದೆ ಇರೋ ಜನ ಎಲ್ಲಾನು ಫೆಸ್ಟಿಗೆ ಹೋಗ್ತಿರೋರೆ. ಈ ಪಾಪು ಜಡೆ ನೋಡ್ರಿ ಹೆಂಗಿದೆ, ಕಾಣಿಸ್ತಾ ಇದ್ಯಾ? ಕ್ಯೂಟ್ ಆಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿ. ಸೊ ಈ ರಿವರ್ ಪಕ್ಕನೇ ಫೆಸ್ಟ್ ನಡೀತಾ ಇರೋದು. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ನಮ್ಮ ಸಿಟಿ ಇಂಗೋಲ್ಸ್ಟೆಡ್ ಇಲ್ಲಿದೆ. ಈ ಫೆಸ್ಟ್ ನಡೀತಿರೋ ಲೊಕೇಶನ್ ಬಂದು ಇಂಗೋಲ್ಸ್ಟೆಡ್ ಅಲ್ಲಿ ಕ್ಲೆನ್ಸಾ ಪಾರ್ಕ್ ಅಂತ. ಪ್ರತಿ ವರ್ಷ ಈ ಫೆಸ್ಟ್ ನಡೆಯುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ಅಂತ. ಈ ಬ್ರಿಡ್ಜ್ ನ ದಾಟ್ಕೊಂಡು ಹೋಗ್ಬೇಕು ಇವಾಗ. ರಿವರ್ ಪಕ್ಕ ಫೆಸ್ಟ್ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಿ, ವ್ಯೂ ಹೆಂಗಿದೆ ಅಂತ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಇಲ್ಲಿ ಬೇರೆ ಬೇರೆ ದೇಶದವರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಫೆಸ್ಟ್ ಅಲ್ಲಿ ಅಂತ. ಸೊ ಯಾವ್ಯಾವ ದೇಶದವ್ರು ಪಾರ್ಟಿಸಿಪೇಟ್ ಮಾಡಿದಾರೋ ಆ ಎಲ್ಲಾ ದೇಶದ ಫ್ಲಾಗ್ಸ್ ನ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ನಮ್ಮ ಇಂಡಿಯಾ ಕೂಡ ಇದೆ. ಸೆಕೆಂಡ್ ಒನ್ ನಮ್ಮ ಇಂಡಿಯಾ. ಹತ್ರ ಹೋಗಿ ಒಂದ್ಸಲ ತೋರಿಸ್ತೀನಿ. ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇರುತ್ತೆ ಸ್ಟೇಜ್ ಮೇಲೆ. ಆ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆಯಲ್ಲ, ಅದು ಸ್ಟೇಜ್ ಆಕ್ಚುಲಿ. ಅವಾಗ್ಲೇ ನಿಮಗೆ ಕಾರ್ ಪಾರ್ಕಿಂಗ್ ತೋರಿಸ್ತೆ ಫೆಸ್ಟಿಗೆ ಬಂದಿರೋರ್ದು ಅಂತ. ಇದೆಲ್ಲ ಸೈಕಲ್, ಫೆಸ್ಟಿಗೆ ಬಂದಿರೋರ್ ಸೈಕಲ್ ಎಷ್ಟಿದೆ ನೋಡಿ. ಇವತ್ತು ಫುಲ್ ನಮ್ಮ ಸಿಟಿನೇ ಇಲ್ಲಿದೆ ಆಯ್ತಾ. ಈ ಕಡೆ ಯಾವುದೋ ದೇಶದ್ದು ಫುಡ್ ಸ್ಟಾಲ್ ಹಾಕಿದ್ದಾರೆ. ಆಮೇಲೆ ಹೋಗೋಣ ಫುಡ್ ಸ್ಟಾಲಿಗೆಲ್ಲ. ಸೊ ಇಲ್ಲಿಂದ ಎಂಟ್ರಿ ತಗೊಂತಾ ಇದೀವಿ ನಾವು. ಆಕ್ಚುಲ್ ಆಗಿ ಎಂಟ್ರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ನಾವ್ ಇಲ್ಲಿಂದ ಹೋಗ್ತಾ ಇದೀವಿ. ಸೊ ಇಲ್ಲಿ ಎಷ್ಟು ದೇಶ ಪಾರ್ಟಿಸಿಪೇಟ್ ಮಾಡಿದ್ಯೋ ಕಲ್ಚರಲ್ ಫೆಸ್ಟ್ ಅಲ್ಲಿ, ಅಷ್ಟು ದೇಶದ ಫ್ಲಾಗ್ ಇಲ್ಲಿದೆ. ನಮ್ಮ ಇಂಡಿಯಾದ ಎಲ್ಲಿದೆ ಅಂತಂದ್ರೆ ತೋರಿಸ್ತೀನಿ ಬನ್ನಿ. ನಮ್ಮ ಇಂಡಿಯಾದು ಅಲ್ಲಿ ಹಾರಾಡ್ತಾ ಇದೆ ನೋಡಿ. ನಾನು ಇಲ್ಲಿದ್ದೀನಿ ಅಂತ ತೋರಿಸ್ತಾ ಇದೆ. ಈ ಕಲ್ಚರಲ್ ಫೆಸ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಬರೀ ಡ್ಯಾನ್ಸೇ ಮಾಡಬೇಕು ಅಂತ ಏನಿಲ್ಲ. ಕೆಲವರು ಬ್ಯಾಂಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಇನ್ನು ಕೆಲವರು ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಅವ್ರ ದೇಶನ ಪ್ರತಿಬಿಂಬಿಸೋ ಒಂದು ಪರ್ಫಾರ್ಮೆನ್ಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ಅಂತಂದರೆ ಭರತನಾಟ್ಯ ಇದೆ, ಬಾಲಿವುಡ್ ಡ್ಯಾನ್ಸ್ ಇದೆ, ಇಂಡಿಯನ್ ಮ್ಯೂಸಿಕ್ ಇದೆ. ಏನಾದರೂ ಒಂದು ಅಲ್ಲಿ ಪರ್ಫಾರ್ಮ್ ಮಾಡಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ಸೊ ಇಲ್ಲಿ ಖುಷಿ ಪಡೋ ವಿಷಯ ಏನಪ್ಪ ಅಂತಂದರೆ, ಅಲ್ಲಿ ಪರ್ಫಾರ್ಮ್ ಮಾಡ್ತಿರೋ ದೇಶಕ್ಕೂ ಇಲ್ಲಿ ಕುತ್ಕೊಂಡು ನೋಡ್ತಿರೋರ್ಗೂ ಸಂಬಂಧನೇ ಇಲ್ಲ. ಆದರೂ ಕೂಡ ಎಂಜಾಯ್ ಮಾಡ್ತಾ ಚಪ್ಪಾಳೆ ತಟ್ಟಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನ್ಗನ್ಸುತ್ತೆ, ಬೇರೆ ದೇಶ ಬೇರೆ ಭಾಷೆ ಆದರೂ ಕೂಡ ಈ ಥರ ಹಬ್ಬಗಳನ್ನ ಮಾಡಿದಾಗ ನಾವೆಲ್ಲ ಒಂದೇ ಅನ್ನೋದನ್ನ ನೆನಪು ಮಾಡುತ್ತೆ ಅಲ್ವಾ. ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ಇನ್ನೊಂದು ಪರ್ಫಾರ್ಮೆನ್ಸ್ಗೆ ಸ್ಟೇಜ್ ನೋಡಿ ಎಷ್ಟು ಬೇಗ ಕ್ಲೀನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಕಲ್ಚರಲ್ ಫೆಸ್ಟ್ ಅಂದರೆ ಏನು, ಬೇರೆ ಬೇರೆ ದೇಶಗಳು ಬಂದ್ಬಿಟ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಅಷ್ಟೇನಾ ಕೊಡೋದು ಅಂತ ಅನ್ಕೋಬೇಡಿ. ಒಳಗಡೆ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿಗೂ ಕೂಡ ಹೋಗ್ತೀನಿ. ಮೇ ಬಿ ಅಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ನನ್ನ ವಾಯ್ಸು ಸ್ವಲ್ಪ ಕಮ್ಮಿ ಕೇಳಿಸ್ಬೋದು. ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಒಂದಂತೂ ಸತ್ಯ, ಇಲ್ಲಿ ಕಲ್ಚರಲ್ ಫೆಸ್ಟ್ ನಡೀತಿರೋದು ಜರ್ಮನಿನಲ್ಲಾದ್ರೂ ಇಲ್ಲಿ ಜರ್ಮನ್ಸ್ಗಿಂತ ಜಾಸ್ತಿ ಬೇರೆ ದೇಶದವರೇ ಇದ್ದಾರೆ. ಸೊ ಈ ಸ್ಟಾಲಿಗೆ ಜನ ನೋಡಿ ಹೆಂಗ್ ಕ್ಯೂ ನಿಂತಿದ್ದಾರೆ ಅಂತ ಅಲ್ವಾ. ಕಂಟ್ರಿ ಹಾಕ್ಬೇಕಿತ್ತಲ್ಲ, ಅವರು ಸುಮ್ಮನೆ ಫ್ಲಾಗ್ ಹಾಕ್ಬಿಟ್ಟಿದ್ದಾರೆ. ಎಲ್ಲರಿಗೂ ಹೆಂಗ್ ಗೊತ್ತಿರುತ್ತೆ. ಸೊ ಇಲ್ಲಿ ಲ್ಯಾಂಗೋಸ್ ಅಂತ
ಏನೋ ಡಿಶ್ ಮಾಡ್ತಾ ಇದ್ದಾರೆ. ಫುಲ್ ಒಂಥರ ಸ್ವೀಟ್ ಸ್ಮೆಲ್ ಬರ್ತಿದಲ್ಲ ನೋಡಿ. ಇಲ್ಲಿ ಯಾವ್ದ್ಯಾವ್ದೋ ದೇಶ ಕಾಣಿಸ್ತಿದೆ, ನಮ್ಮ ಇಂಡಿಯಾನೇ ಕಾಣಿಸ್ತಿಲ್ವಲ್ಲ ಇನ್ನು. ಇಲ್ಲೊಂದು ಫುಡ್ ಸ್ಟಾಲ್ ಇದೆ. ಪ್ರತಿ ಫುಡ್ ಸ್ಟಾಲ್ ಮುಂದೆನೂ ನೀವು ಕ್ಯೂ ನೋಡ್ಬೋದು. ನಾವು ಲಾಸ್ಟ್ ಟೈಮು ಬಂದಿದ್ವಿ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಕ್ರೌಡ್ ಜಾಸ್ತಿ ಇದೆ ಅಲ್ವಾ? ಮತ್ತೆ ಜಾಸ್ತಿ ಕಂಟ್ರೀಸು ಇದೆ. ಇದು ಮೋಸ್ಟ್ಲಿ ಜಪಾನಾ ಚೈನಾ ಇದು. ಸೊ ಚೈನಾದವ್ರ ಸ್ಟಾಲ್ ಇಲ್ಲಿದೆ ನೋಡಿ. ಓಕೆ, ಇಲ್ಲೇನಪ್ಪಾ ಅಂತಂದ್ರೆ ಕಲ್ಚರಲ್ ಫೆಸ್ಟ್ ಅಲ್ಲಿ ಬರೀ ಡ್ಯಾನ್ಸು ಮತ್ತೆ ತಿನ್ನೋದಷ್ಟೇ ಅಲ್ಲ, ಅವ್ರದ್ದು ಟ್ರೆಡಿಷನ್ ಬಟ್ಟೆನೂ ಕೂಡ ಇಲ್ಲಿ ಸೇಲ್ಗೆ ಹಾಕಿರ್ತಾರೆ. ಚೈನಾದವ್ರದ್ದು ಟ್ರೆಡಿಷನ್ ಬಟ್ಟೆನ ಇಲ್ಲಿ ಸೇಲ್ ಮಾಡ್ತಾ ಇದಾರೆ. ಫಸ್ಟ್ ಅಲ್ಲಿ ಹಾಕಿದಾರೆ ನೋಡು ಬಟ್ಟೆಗಳನ್ನ. ಬಟ್ಟೆ ಅಷ್ಟೇ ಅಲ್ಲ, ಬೇರೆ ಬೇರೆ ಐಟಮ್ಗಳು ಅವ್ರದ್ದು ಟ್ರೆಡಿಷನ್ಗೆ ರಿಲೇಟೆಡ್ ಆಗೋ ಐಟಮ್ಗಳನ್ನ ಕೂಡ ಇಲ್ಲಿ ಸೇಲ್ಗೆ ಹಾಕಿದ್ದಾರೆ. ಸೊ ಫಸ್ಟ್ ನಮ್ಮ ಇಂಡಿಯಾ ಹತ್ರ ಹೋಗೋಣ ಬಾ. ನಾವು ಅವಾಗಿಂದ ಹುಡುಕ್ತಿದೀವಿ, ಇಂಡಿಯಾ ಸಿಗ್ತಾನೆ ಇಲ್ಲ ಗೊತ್ತಾ. ಮುಂದೆ ಇದೆ ಎಲ್ಲೋ. ಆ ಕಡೆ ಬಂದು ಅವ್ರದ್ದು ಟ್ರೆಡಿಷನ್ ಬಟ್ಟೆ ಮತ್ತೆ ಬೇರೆ ಬೇರೆ ಐಟಮ್ಗಳು ಇರ್ತಾವಲ್ಲ ಟ್ರೆಡಿಷನ್ ರಿಲೇಟೆಡ್, ಅದನ್ನ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಚೈನಾ ಫೇಮಸ್ ಫುಡ್ ನ ಸೇಲ್ ಮಾಡ್ತಾ ಇದ್ದಾರೆ. ಬಾಂಬೆ ಮಿಠಾಯಿ ಕೂಡ ಇದೆ ನೋಡಿ ಇಲ್ಲಿ. ಚೈನಾದಲ್ಲೂ ಬಾಂಬೆ ಮಿಠಾಯಿ ಸಿಗುತ್ತಾ? ಹೌದು, ಬಾಂಬೆ ಮಿಠಾಯಿ. ಸ್ಟಾಲ್ ಮುಂದೆ ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತಾನು ಹಾಕಿದ್ದಾರೆ. ಸೊ ಇಲ್ಲಿ ಏನೋ ಮಾಡ್ತಾ ಇದಾರೆ ನೋಡಿ. ಡೋನಟ್ ಕಬಾಬಾ ಅಲ್ಲ, ಅದೇನೋ ಸುಸ್ತಿ ಕಬಾಬ್. ಇಲ್ಲಿ ಜಪಾನ್ದು ಸ್ಟಾಲ್ ಒಳಗಡೆ ಗೋಲಾ ಐಸ್ ಕ್ರೀಮ್ ಮಾಡ್ತಾ ಇದಾರೆ ನೋಡಿ. ನೋಡಿ ಅವ್ರು ಮಾಡೋದ್ ನೋಡೋಣ. ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹೆಂಗ್ ನೇತಾಕಿದ್ದಾರೆ ಅಂತ. ಏನಕ್ಕೆ? ದೃಷ್ಟಿಗ ಇದ ದೃಷ್ಟಿಗೆ ನೇತಾಕಿದಾರ ಮೆಣಸಿನ್ಕಾಯಿ. ನಮ್ ಕಡೆ ಎಲ್ಲ ದೃಷ್ಟಿಗೆ ನೇತಾಕ್ತಿವಲ್ವಾ. ಇದು ಯಾವ್ದು ಎಷ್ಟವ್ರದ್ದು? ಇದು ಜಪಾನ್ ಅವ್ರದ್ದೇ. ಜಪಾನ್ದ ಏನಕ್ಕೆ ನೇತಾಕಿದಾರೋ ಗೊತ್ತಿಲ್ಲ, ಮೆಣಸಿನ್ಕಾಯಿ ನೇತಾಕಿದ್ದಾರೆ. ಅಲ್ಲಿ ದೂರದಲ್ಲಿ ನಮ್ಮ ಇಂಡಿಯನ್ ಸ್ಟಾಲ್ ಕಾಣ್ತಾ ಇದೆ ನೋಡಿ. ಇಷ್ಟು ದೂರ ಹುಡ್ಕೊಂಡು ಬಂದ್ಮೇಲೆ ಫೈನಲಿ ನಮ್ಮ ಇಂಡಿಯಾ ಸಿಕ್ತು, ಇಂಡಿಯನ್ ಸ್ಟಾಲ್ ಸಿಕ್ತು. ಸೊ ಇಂಡಿಯನ್ ಸ್ಟಾಲ್ ಅಲ್ಲಿ ಏನೇನಿದೆ, ಏನೇನು ಹಾಕಿದ್ದಾರೆ ಅಂತ ನೋಡೋಣ. ಸೊ ಇಂಡಿಯನ್ದು ಫುಡ್ ಸ್ಟಾಲ್ ಹಾಕಿದ್ದಾರೆ, ಓಕೆನಾ. ಸೊ ಫುಡ್ ಸ್ಟಾಲ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಫುಡ್ ಸ್ಟಾಲ್ ಅಷ್ಟೇನಾ ಇವ್ರು ಹಾಕಿರೋದು? ಸೀರೆ ಗಿರೆ ಅಂಗಡಿ ಹಾಕಿಲ್ವಾ? ಇಂಡಿಯನ್ ಟ್ರೆಡಿಷನ್ ಅಲ್ವಾ? ಸೊ ಇದು ಇಂಡಿಯನ್ ಫುಡ್ ಸ್ಟಾಲ್. ಇಷ್ಟು ಇಂಡಿಯನ್ ಫುಡ್ ಸ್ಟಾಲ್ ಇದೆ. ಏನ್ ಐಟಮ್ ಇದೆ ಅಂತ ಗೊತ್ತಿಲ್ಲ ಇನ್ನು. ಒಳಗೋಗಿ ನೋಡೋಣ. ಒಳಗಲ್ಲ, ಇಲ್ಲಿಂದಾನೇ ಕೌಂಟರು. ಇಲ್ಲಿ ನೋಡ್ರಿ, ಇಂಡಿಯಾ ಪಕ್ಕ ಪಾಕಿಸ್ತಾನು. ಎಲ್ಲೋದ್ರು ಹಿಂದೆ ಇರ್ತಾರೆ. ಸೊ ಇದು ಪಾಕಿಸ್ತಾನ್ ಸ್ಟಾಲ್. ನಾವ್ಯಾಕೆ ಇಲ್ಲಿ ನಿಂತಿದ್ವಿ? ಬಾ ನಮ್ಮ ಇಂಡಿಯಾಗೆ ಹೋಗೋಣ. ಸೊ ಆಕ್ಚುಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಸ್ಟಾಲ್ ನ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಓಕೆನಾ. ಕೌಂಟರ್ ಅಲ್ಲ, ಕುತ್ಕೊಂಡು ತಿನ್ನೋ ಪ್ಲೇಸ್ ನ ಮಿಕ್ಸ್ ಮಾಡಾಕಿದ್ದಾರೆ. ಇಲ್ಲಿ ನೋಡಿ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ಫ್ಲಾಗ್ ಎರಡು ಅಕ್ಕಪಕ್ಕ. ಅಪರೂಪದ ದೃಶ್ಯ ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ. ನೋಡಿ, ಇಂಡಿಯಾ ಮತ್ತೆ ಪಾಕಿಸ್ತಾನ್ ಫ್ಲಾಗ್ ಎರಡು ಅಕ್ಕಪಕ್ಕ. ಸ್ಟಾಲ್ ಹೆಂಗ್ ಹಾಕಿದ್ದಾರೆ ಅಂದ್ರೆ, ಇದು ಇಂಡಿಯಾ, ಇದು ಕೂಡ ಇಂಡಿಯಾ, ಮಧ್ಯ ಪಾಕಿಸ್ತಾನ. ಬೇಲ್ ಇದೆಯಂತೆ, ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಎಷ್ಟು ಅಂತ ಪ್ರೈಸ್ ನೋಡಕ್ ಆಗ್ತಿಲ್ಲ, ಹಾರಾಡ್ತಿದೆ ಅದು ಗಾಳಿಗೆ. €5ನಾ? ಬೇಲಿಗೆ €5. ಅಲ್ಲಿ ಪಾನಿಪುರಿ ಇದೆ, ನೋಡೋಣ ಯಾವ್ದಿದೆಯೋ ಅದು ತಗೊಂತೀನಿ. ಸ್ಟಾಲ್ ಒಳಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೋಡಿ, ಇಲ್ಲಿ ನಂದು ಬೇಲ್ಪುರಿ ರೆಡಿ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಇಲ್ಲಿ ಸ್ಟಾಲ್ ಇಂದ ಈ ಕಡೆ ಬಂದು ಕುತ್ಕೊಂಡು ತಿಂತಾ ಇದೀವಿ. ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತ. ಯಾರ್ದು ನೋಡಿ, ಎಲ್ಲ ಇಲ್ಲಿ ಬಂದು ಕುತ್ಕೊಂಡು ತಿಂತಾ ಇದ್ದಾರೆ. ಸೊ ನಾವು ಕೂಡ ಬಂದ್ಬಿಟ್ಟು, ನಾನು ಇದೇನು ಬೇಲ್ ತಗೊಂಡೆ, ಇವರು ಸಮೋಸ ಚಾಟ್ ತಗೊಂಡ್ರು. ಚೆನ್ನಾಗಿದ್ಯಾ? ಓಕೆ. ಅಂದ್ರೆ ನಮ್ಮೂರ್ ಸೈಡ್ ಸಿಗೋ ಬೇಲ್ ತರ ಏನ್ ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ. ಇಗ್ನೋರ್ ಮಾಡೋ ಲೆವೆಲಿಗೆ ಏನಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ನಮ್ಮೂರ್ ಸೈಡ್ ಸಿಗೋ ಲೆವೆಲಿಗಿಲ್ಲ, ಬಟ್ ತಿನ್ಬೋದು, ಆ ತರ ಇದೆ. ನಾನೇನ್ ಫುಡ್ ರಿವ್ಯೂ ಮಾಡ್ತಾ ಇದೀನಾ ಇಲ್ಲಿ? ಬಿಸಿ ಇದೆ ಸಮೋಸ.
ಚೆನ್ನಾಗಿದೆ. ಮಸಾಲೆ ಹಾಕೋದು ನಿಂಗೆ ಇಷ್ಟ ಆಗಲ್ಲ, ಚೆನ್ನಾಗಿದೆ. ನಂಗೆ ಮೊಸರು ಹಾಕೋದು ಇಷ್ಟ ಆಗಲ್ಲ ಆ್ಯಕ್ಚುಲಿ, ಬಟ್ ಚೆನ್ನಾಗಿದೆ. ಸಮೋಸ ತಿನ್ನೊಂದಿದ್ದು ಟೊಮೊಟೊ ಹಬ್ಬ ತಗೋತೀನಿ ನೀನು. ಸೊ ಇಲ್ಲಿ ಫೆಸ್ಟ್ ನಡಿ ಹತ್ರ ಆಂಬುಲೆನ್ಸ್ ಎಲ್ಲ ಫೆಸಿಲಿಟಿ ಇದೆ ನೋಡಿ. ಇವಾಗ ಆ್ಯಕ್ಚುಲಿ ಟೈಮ್ ಎಷ್ಟು ಗೊತ್ತಾ? ನಿಂಗೆ ಟೈಮ್ ತೋರಿಸು. ಟೈಮು ಹೇಳು ನೀನು. 8:30ನಾ? 8:30. ಎಷ್ಟು ಚಂದ ಬೆಳಕುಂಟು ನೋಡಿ. ಇಲ್ಲಿ ವಾಶ್ರೂಮ್ ಕೂಡ ಇದೆ, ಓಕೆನಾ? ಸೊ ಇಲ್ಲಿ ಮೆಹಂದಿ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಮೆಹಂದಿ ಡಿಸೈನ್ಸ್ ಇಲ್ಲಿ ಇಟ್ಟಿದ್ದಾರೆ. ಸೊ ಈ ಡಿಸೈನ್ಸ್ಗೆ 10 euro, ಆ ಡಿಸೈನ್ಸ್ಗೆ 3 euro. ಎಲ್ಲ ಮೆಹಂದಿ ಡಿಸೈನ್ಸ್ ಕೋನ್ ಇಟ್ಟಿದ್ದಾರೆ ಇಲ್ಲಿ. ಸ್ಟಾಲ್ ಹಿಂದ್ಗಡೆ ಬಂದಿದ್ದೀನಿ ಇವಾಗ. ಸೊ ನೋಡಿ ಎಷ್ಟು ಚಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಏನೋ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲ ಈ ಸ್ಟಾಲ್ಗಳ ಮಧ್ಯೆ ಆಟ ಆಡ್ತಿರೋದು ನೋಡಿ ಇಲ್ಲಿ. ಮೋಸ್ಟ್ಲಿ ಇವ್ರು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ರು ಅನ್ಸುತ್ತಲ್ಲ. ಸೊ ಬಾ ಇನ್ನೊಂದೆರಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಇಲ್ಲಿ ನೋಡಿ ಇವ್ರದ್ದು ಏನೋ ಹಾಕಿದ್ದಾರೆ. ಬಟ್ಟೆನಾ ಇದು? ಅಲ್ಲ, ಇದು ಮಾಡಿದ್ರಲ್ಲ ಆರ್ಟ್, ಅದನ್ನ ಅವರು ಡಿಸ್ಪ್ಲೇ ಮಾಡಿರೋದು. ಅದು ಮತ್ತೆ ಅಲ್ಲಿ ಏನೋ ಕೇಕ್ ಥರದ್ದೇನೋ ಮಾಡಿದಾರಲ್ಲ, ಅದು ಡಿಸ್ಪ್ಲೇ ಮಾಡಿರೋದು. ಮತ್ತೆ ಅದು ಬಟ್ಟೆ. ಇಲ್ಲಿ ನೋಡಿ ಸ್ಟಾಲ್ ಮುಂದೆ ದೃಷ್ಟಿಗೊಂಬೆ ಇಟ್ಟಿದ್ದಾರೆ. ಅಲ್ಲಿ ಜನ ಬರ್ತಿದಾರಲ್ಲ, ಹೆಂಗ್ ಕಾಣಿಸ್ತಿದಾರ ನೋಡು. ಒಳ್ಳೆ ಇರುವೆಗಳು ನಡ್ಕೊಂಡ್ ಬಂದಂಗೆ. ಅವಾಗ ನಾವು ನಡ್ಕೊಂಡ್ ಬಂದಿದ್ ಬ್ರಿಡ್ಜ್ ಅದೇ. ಇಲ್ಲಿ ನೋಡಿ, ಇಲ್ಲಿ ಇವರಿಬ್ರು ಏನ್ ಆಟ ಆಡ್ತಿದಾರೆ ಗೊತ್ತಾ? ಅದೇ ನಾವು ಸಣ್ಣವರಿದ್ದಾಗ ಒಬ್ರು ಕುತ್ಕೊಂಡು ಇನ್ನೊಬ್ರು ಕಾಲ್ನ ಮಣ್ಣಲ್ಲಿ ಮುಚ್ಚಾಕ್ತಿದ್ವಿ ಗೊತ್ತಾ? ಆಟ ಆಡ್ತಿದಾರಲ್ವಾ, ಕಪ್ಪೆಗೂಡ ಅಂತದ್ರ. ನಂಗೆ ಹೆಸರು ನೆನ್ಪಿಲ್ಲ. ಆ ತರ ಅವ್ರು ಆಟ ಆಡ್ತಿದಾರೆ, ಫುಲ್ ಮುಚ್ಚಾಕ್ಬಿಟ್ಟು ಕಾಲ್ನ. ಅವ್ರು ಇಂಡಿಯನ್ ಮಕ್ಳಂತೂ ಅಲ್ಲ. ಎಲ್ಲ ಮಣ್ಣು ಉಯ್ಕೊಂತಿರೋದ್ ನೋಡಲ್ಲಿ ಹೆಂಗೆ. ಅಲ್ಲಿ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಅಂದ್ರೆ ಇಷ್ಟು ಸೆಟಪ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪರ್ಫಾರ್ಮ್ ಮಾಡಕ್ಕೆ. ಇಲ್ಲಿ ಇವರು ಮಣ್ಣು ಒಯ್ಕೊಂಡು ಫುಲ್ ಧೂಳು ಎಪ್ಸಿದ್ದಾರೆ. ಈ ಕಡೆ ಫೆಸ್ಟ್ ನಡೀತಾ ಇದೆ ನೋಡಿ. ಈ ಕಡೆ ಬೋಟಿಂಗ್ ಅಲ್ಲಿ ಬರ್ತಾರ ಒಬ್ರು. ವೈಟ್ ಅ ಸೆಕೆಂಡ್. ತಿರ್ಕೊಂಡು ಹೋಗ್ಬಿಟ್ರಾ? ಇಲ್ಲ, ಬಂದ್ರು ನೋಡಿ. ಇಲ್ಲಿ ಬೋಟಿಂಗ್ ಮಾಡ್ತಾವ್ರಿ ಇವ್ರು. ಇಲ್ಲಿ ಫೆಸ್ಟ್ ನಡೀತಾ ಇದೆ, ಇಲ್ಲಿ ಬೋಟಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಇನ್ನೇನೊಂದು ಪರ್ಫಾರ್ಮೆನ್ಸ್ ಶುರು ಆಗುತ್ತೆ. ಎಲ್ಲ ಮಕ್ಳು ಹೋಗಿ ಸ್ಟೇಜ್ ಮುಚ್ಕೊಂಡ್ಬಿಟ್ರು ನೋಡ್ರಿ. ನಮ್ ಕಡೆ ಎಲ್ಲ ಆರ್ಕೆಸ್ಟ್ರಾ ಮಾಡ್ಬೇಕಾದ್ರೆ ಮಕ್ಳು ಹಿಂಗೆ ಅಲ್ವಾ ಮಾಡೋದು. ಆಟ ಆಡ್ತಿರ್ತಾರೆ, ಹೋಗ್ಬಿಟ್ಟು ಸ್ಟೇಜ್ ನ ಮುಚ್ಕೊಂಡ್ಬಿಡ್ತಾರೆ. ಆಮೇಲೆ ಹೋಗಲ್ಲಿ ಮಾತಾಡಿಸಿದಾರೆ ಅವರಿಗೆಲ್ಲ. ಇಲ್ಲಿ ನೋಡ್ರಿ, ಇಂಗೋಲ್ ಸೈಡ್ ಅಲ್ಲಿ ಇರೋ ಜನ ಎಲ್ಲ ಇಲ್ಲೇ ಇದ್ದಾರೆ. ಸೊ ನಾವ್ ಇನ್ನೇನು ಹೊರಡ್ತಾ ಇದೀವಿ. ಲಾಸ್ಟ್ ಟೈಮ್ ಈ ಕಡೆಯಿಂದ ಕಲ್ಚರಲ್ ಫೆಸ್ಟ್ ನೋಡ್ಕೊಂಡ್ಬಿಡಿ. ಇವಾಗ ಮನೆಗೆ ಹೋಗೋದು ಕಲ್ಚರಲ್ ಫೆಸ್ಟ್ ಮುಗಿಸ್ಕೊಂಡು. ಈ ಫೆಸ್ಟ್ ಬಂದು 2 ದಿನ ಆಯ್ತು, ನಿನ್ನೆ ಮತ್ತೆ ಇವತ್ತು 2 ದಿನ ಆಯ್ತು. ಇವಾಗ ಆಲ್ರೆಡಿ 10 ಗಂಟೆ ಅಂದ್ರೆ ಒಂದೊಂದು ಅವರಿಗೆಲ್ಲ ಮುಗ್ದೋಗುತ್ತಲ್ಲ. ಸೊ ಇನ್ನೊಂದು 11 ಗಂಟೆ 11:30ಗೆಲ್ಲ ಕ್ಲೋಸ್. ಮತ್ತೆ ನೆಕ್ಸ್ಟ್ ಇಯರೇ ಕಲ್ಚರಲ್ ಫೆಸ್ಟ್ ನಡೆಯೋದು. ಲಾಸ್ಟ್ ಇಯರು ಮಾಡಿದ್ರು, ಬಟ್ ನಾನೇನು ವಿಡಿಯೋ ಮಾಡಿರಲಿಲ್ಲ ಲಾಸ್ಟ್ ಇಯರು. ಈ ವರ್ಷ ವಿಡಿಯೋ ಮಾಡಿದೆ. ಸೊ ಈಗ ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಬಸ್ ಸ್ಟಾಪಿಗೆ ಹೋಗೋಕ್ಕೆ. ಬಸ್ಸಿನ 57 ನಿಮಿಷ ಇದೆ. ಸೊ ಇನ್ನೂ 57 ನಿಮಿಷ ನಾವು ಬಸ್ ಸ್ಟಾಪಲ್ಲೇ ಕಳಿಬೇಕು. ನೈಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಬಸ್ ಫೆಸಿಲಿಟಿ ಕಡಿಮೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟೊಂದು ಫ್ಲಾಗ್ಸ್ ತೋರಿಸಿ ಇದೆಲ್ಲ ದೇಶಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಹೇಳಿದೆ. ಬಟ್ ನನಗೆ ಸ್ಟಾಲ್ಸ್ ಎಲ್ಲ ಎಲ್ಲೆಲ್ಲಿ ಹಾಕಿದ್ರು ಅನ್ನೋದೇ ಗೊತ್ತಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಇಂಡಿಯಾ ಸ್ಟಾಲ್ ಎಲ್ಲಿತ್ತು ಅನ್ನೋದೇ ಗೊತ್ತಿರಲಿಲ್ಲ ಗೊತ್ತಾ. ಹುಡುಕಿ ಫೈನಲ್ ಆಗಿ ಕೊನೆಗೆ ಹಾಕಿದ್ರು ಇಂಡಿಯಾ ಸ್ಟಾಲು. ಸೊ ಅಲ್ಲೋಗಿ ಬೇಲ್ಪುರಿ ತಿಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಐ ಮೀನ್ ನನ್ನ ಹಸ್ಬೆಂಡ್ ಕೊಲೀಗ್ಸ್ ಎಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ವಿ. ಚೆನ್ನಾಗಿ ಅನಿಸ್ತು. ಪ್ರತಿ ವರ್ಷ ಈ ಫೆಸ್ಟ್ನ ಮಾಡ್ತಾರೆ. ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಹೈಪ್ ಕೊಡಿ. ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.